ಅಕ್ಟೋಬರ್ 11ನೇ ತಾರೀಕಿಗೆ ಮಿಥುನದಿಂದ ಕರ್ಕಾಟಕಕ್ಕೆ ಗುರು ಬರ್ತಾರೆ. ಆತ ಬಂದಾಗ ಅಲ್ಲಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ರಜತ ಪಾದದಲ್ಲಿ ಸಂಚಾರ. ಅಂದರೆ 75% ಗುರು ಒಳ್ಳೆಯವರು. ಭೂಲಾಭ ಉಂಟಾಗ್ತಕ್ಕಂಥದ್ದು. ವೈದ್ಯಕೀಯ ಶಿಕ್ಷಣವನ್ನು ಪಡೀತಾ ಇದ್ದಾರೋ ಅವರಿಗೆ ಬಹಳ ಚೆನ್ನಾಗಿ ವಿದ್ಯೆ ಮುಂದುವರಿಯುತ್ತೆ. ಕರ್ಕಾಟಕ ರಾಶಿಯವರಿಗೆ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ನೀವು ಕೂಡ ಸಾಲವನ್ನು ಮಾಡಬಹುದಾಗಿರತಕ್ಕಂತಹ ಒಂದು ನೆಗೆಟಿವಿಟಿ, ತಂದೆಗೆ ಸ್ವಲ್ಪ ಹಿಂಸೆ ಉಂಟಾಗಿದೆ. ನಿಮ್ಮ ತಂದೆ ವಾಹನದಿಂದ ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದು. ಯಾರಿಗೆ ಈಗಾಗಲೇ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಅವರಿಗೆ ಹೃತ್ಸಂಬಂಧವಾಗಿರತಕ್ಕಂತಹ ಕೆಲವು ಅನಾರೋಗ್ಯ ಬಾಧೆಗಳು ಉಂಟಾಗ್ತಕ್ಕಂಥದ್ದು. ತಂದೆಗೂ ಕೂಡ ಇದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಬಾಧೆಗಳು ಉಂಟಾಗುತ್ತೆ. ಡಿಸೆಂಬರ್ 5ರಿಂದ ಮೇ ಅಂತ್ಯದವರೆಗೂ 2026 ಅಂತ್ಯದವರೆಗೂ ಇಲ್ಲಿ ಶತ್ರುವಿನ ಮುಖಾಂತರ ಹೆಚ್ಚಿನ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ದೂರ ಪ್ರಯಾಣವನ್ನು ಮಾಡೋದು, ಹೊರದೇಶಕ್ಕೆ ಹೋಗ್ತಕ್ಕಂಥದ್ದು ಬಹಳ ತೊಂದರೆಯನ್ನು ಕೊಟ್ಟಿತು. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜೋಪಾನವಾಗಿರಬೇಕು. ಯಾರು ಜರ್ನಲಿಸ್ಟ್ಗಳು, ಪತ್ರಕಾರರು, ಇವರಿಗೆ ಅದ್ಭುತವಾದ ಫಲ. ಗಂಗಾ ಸ್ನಾನವನ್ನು ಉಂಟು ಮಾಡತಕ್ಕಂತಹದ್ದು ಒಂದು ಯೋಗ ಕೂಡ ಇದೆ ನಮಗೆ ಕರ್ಕಾಟಕ ರಾಶಿಯವರಿಗೆ. ಚರ್ಮಕ್ಕೆ ಸಂಬಂಧಪಟ್ಟಂತ ಯಾವುದಾದರೂ ಒಂದು ಸಮಸ್ಯೆ ಪ್ರಾರಂಭವಾಗಿದೆ. ಗುರುವನ್ನೇ ಆಶ್ರಯಿಸ್ತಕ್ಕಂಥದ್ದು, ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಗುರುಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಮಾರ್ಗದರ್ಶಕರು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಪೋನಿಷ್ಠಂ ಸದಾ ಶಾಂತಂ ಅಷ್ಟಾಂಗ ಯೋಗ ಭಾಸ್ಕರಂ ಸಚ್ಚಿದಾನಂದ ರೂಪಂ ತಂ ಭಾರತೀ ಗುರುಮಾಶ್ರಯೇ ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಸನ್ಮಂಗಳವಾಗಿ. ವೀಕ್ಷಕರೇ, ಗುರು ಗೋಚಾರ ಫಲಗಳ ಈ ಸರಣಿ ಸಂಚಿಕೆಯಲ್ಲಿ ಇವತ್ತು ಕರ್ಕಾಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಗುರು ಕರ್ಕಾಟಕ ರಾಶಿಯೇ ಪ್ರವೇಶಿಸುವುದರಿಂದ ಯಾವ ರೀತಿ ಪರಿಣಾಮಗಳು ಉಂಟಾಗಬಹುದು ಗುರುಜಿ ಕರ್ಕಾಟಕ ರಾಶಿಯವರಿಗೆ? ಅಕ್ಟೋಬರ್ 11ನೇ ತಾರೀಕಿಗೆ ಮಿಥುನದಿಂದ ಕರ್ಕಾಟಕಕ್ಕೆ ಗುರು ಬರ್ತಾರೆ. ಆತ ಬಂದಾಗ ಅಲ್ಲಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಫಲವನ್ನು ಮೊದಲು ಹೇಳೋಣ. ಕರ್ಕಾಟಕ ರಾಶಿಯವರಿಗೆ ರಜತ ಪಾದದಲ್ಲಿ ಸಂಚಾರ. ಅಂದರೆ 75% ಗುರು ಒಳ್ಳೆಯವನು. ಮೊಟ್ಟ ಮೊದಲನೇದಾಗಿ ಇವರಿಗೆ ಭೂಲಾಭ ಉಂಟಾಗ್ತಕ್ಕಂಥದ್ದು. ಕೋರ್ಟಿನಲ್ಲಿ ಕೇಸು ಗೀಸುಗಿದ್ರೆ ಗೆದ್ದು ಬಿಡ್ತೀರಿ. ಅದರ ಬಗ್ಗೆ ತಾಯಿಗೆ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ. ಕರ್ಕಾಟಕ ರಾಶಿಯವರ ತಾಯಿ ಜೀವಂತವಿದ್ದು ಅವರಿಗೆ ಆರೋಗ್ಯ ಏನಾದರೂ ಕೆಟ್ಟಿದ್ದರೆ ಅವರಿಗೆ ಒಳ್ಳೆಯ ಆರೋಗ್ಯ ಕುದುರ್ಕೊಂಡ್ಬಿಡ್ತಾರೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಬಹಳ ಏಳಿಗೆಯನ್ನು ಪಡಿತಾರೆ. ಮತ್ತು ಯಾವ ಛಾತ್ರರು ಅಂದರೆ ವಿದ್ಯಾರ್ಥಿನಿಯರು ಮೆಡಿಸಿನ್ ಮಾಡ್ತಾ ಇದ್ದಾರೋ, ವೈದ್ಯಕೀಯ ಶಿಕ್ಷಣವನ್ನು ಪಡೀತಾ ಇದ್ದಾರೋ ಅವರಿಗೆ ಬಹಳ ಚೆನ್ನಾಗಿ ವಿದ್ಯೆ ಮುಂದುವರಿಯುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಓದಿಗೆ ತೊಂದರೆ ಆಗ್ತಿದ್ದು ಆ ಕ್ಷಣದಿಂದಲೇ ಅವರಿಗೆ ನಿಂತು ತಟಸ್ಥವಾಗ್ತಕ್ಕಂತಹ ಅದ್ಭುತವಾದ ಯೋಗ ಪರಂಪರೆ, ಶುಭಕರವಾಗಿರ್ತಕ್ಕಂಥ ಪರಂಪರೆಗಳು ಉಂಟು. ಅದನ್ನು ಹೇಳ್ತಾ ಸೋದರ ಸಂಬಂಧದಲ್ಲಿ ಅನಾರೋಗ್ಯದ ಒಂದು ಬಾಧೆ ಉಂಟಾಗುವ ಒಂದು ಸೂಚನೆ ಕಾಣುತ್ತೆ. ಮತ್ತು ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ನೀವು ಕೂಡ ಸಾಲವನ್ನು ಮಾಡಬಹುದಾಗಿರತಕ್ಕಂತಹ ಒಂದು ನೆಗೆಟಿವಿಟಿ, ಸ್ವಲ್ಪ ಋಣಾತ್ಮಕವಾಗಿರ್ತಕ್ಕಂತಹ ಫಲವು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ದೂರ ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವುದರಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ನಮಗೆ ಇಲ್ಲಿ ಬಹಳ ಸುಸ್ಪಷ್ಟವಾಗಿ ಕಂಡು ಬಂದರೆ, ತಾಯಿಗೆ ಆರೋಗ್ಯ ಸುಧಾರಿಸ್ತು ಅಂತ ಹೇಳಿದ್ವಿ. ಆದರೆ ತಂದೆಗೆ ಸ್ವಲ್ಪ ಹಿಂಸೆ ಉಂಟಾಗುತ್ತೆ. ಯಾವ ರೀತಿಯ ಅಂದರೆ, ನಿಮ್ಮ ತಂದೆ ವಾಹನದಿಂದ ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದು. ಅವರು ಚಲಾಯಿಸ್ತಾ ಇರ್ತಕ್ಕಂಥ ವಾಹನಕ್ಕೆ ಏನಾದರೂ ಒಂದು ಅಪಘಾತ ಆಗುತ್ತೆ, ಇನ್ನೊಬ್ಬ ಬಂದು ಗುದ್ದುತಕ್ಕಂಥದ್ದು, ವಾಹನದ ಮುಖೇನ ತೊಂದರೆ ಆಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರ ತಂದೆ ಏನಾದರೂ ಅವರು ಟೀಚರ್ ಆಗಿದ್ದರೆ, ಉಪನ್ಯಾಸಕರಾಗಿದ್ದರೆ, ಅಧ್ಯಾಪಕರಾಗಿದ್ದರೆ ಅವರಿಗೆ ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಮತ್ತು ಕರ್ಕಾಟಕ ರಾಶಿಯವರಿಗೆ ಯಾರಿಗೆ ಈಗಾಗಲೇ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಅವರಿಗೆ ಹೃತ್ಸಂಬಂಧವಾಗಿರತಕ್ಕಂತಹ ಕೆಲವು ಅನಾರೋಗ್ಯ ಬಾಧೆಗಳು ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇರುವುದರಿಂದ ಆಗಾಗ್ಗೆ ಹೋಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ, ಯಾವುದೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಮನೆಮದ್ದು ಮಾಡಿಕೊಳ್ಳದೆ ವೈದ್ಯರನ್ನು ಸಂಪರ್ಕ ಮಾಡತಕ್ಕಂಥದ್ದು ಈ ವಿಚಾರದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಕರ್ಕಾಟಕ ರಾಶಿಯವರು ಇರಬೇಕು. ಹಾಗೆಯೇ ಹೇಳ್ತಾ ತಂದೆಗೂ ಕೂಡ ಇದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಬಾಧೆಗಳು ಉಂಟಾಗುತ್ತೆ ಅಂತ ಹೇಳಲಿಕ್ಕೆ ನಮಗೆ ಸ್ವಲ್ಪ ಬೇಸರ ಆಗುತ್ತೆ. ಅದನ್ನೇ ನಿಜ ಹೇಳ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ಇದಾದ ನಂತರದಲ್ಲಿ ಡಿಸೆಂಬರ್ 5ರಿಂದ ಮೇ ಅಂತ್ಯದವರೆಗೂ 2026 ಅಂತ್ಯದವರೆಗೂ ಫಲಗಳನ್ನು ನಾವು ನೋಡಲಾಗಿ ಇಲ್ಲೂ ಮಿಶ್ರ ಫಲಗಳೇ ಕಾಣ್ತಾ ಇದೆ ಕರ್ಕಾಟಕದವರಿಗೆ. ಇಲ್ಲಿ ಶತ್ರುವಿನ ಮುಖಾಂತರ ಹೆಚ್ಚಿನ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ಸಾಲವನ್ನು ಮಾಡಿ ಅದನ್ನು ವ್ಯಯ ಮಾಡಿಕೊಳ್ತಕ್ಕಂಥದ್ದು,
ಧೈರ್ಯ ಸಾಹಸಗಳನ್ನು ಮಾಡೋಕ್ಕೆ ಹೋಗಿ ತಲೆ ಭದ್ರ ಇದೆ ಅಂತ ಕಲ್ಲಿಗೆ ಹಣೆ ಚಚ್ಕೊಂಡ್ರು ಅಂತ ಹೇಳ್ತಾರಲ್ಲ, ಆ ಥರ ದುಸ್ಸಾಹಸದಿಂದ ಏನು ಮಾಡ್ತಾರೆ, ಇವರು ಬಹಳ ತೊಂದರೆಗೆ ಈಡು ಮಾಡಿಕೊಳ್ತಾರೆ. ಆದ್ದರಿಂದ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತೀವಲ್ಲ, ಆ ಥರ ಬಹಳ ಏನು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಸಾಲವನ್ನು ಮಾಡ್ತಕ್ಕಂಥದ್ದು ಮತ್ತು ಖರ್ಚನ್ನು ಮಾಡ್ತಕ್ಕಂಥದ್ದು ಮಾಡಬೇಕಾಗಿ ಬರುತ್ತೆ. ದೂರ ಪ್ರಯಾಣವನ್ನು ಮಾಡೋದು, ಹೊರದೇಶಕ್ಕೆ ಹೋಗ್ತಕ್ಕಂಥದ್ದು ಬಹಳ ತೊಂದರೆಯನ್ನು ಕೊಟ್ಟೀತು. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜೋಪಾನವಾಗಿರಬೇಕು. ಹಾಗೆಯೇ ಅಣ್ಣ ತಮ್ಮಂದರೊಂದಿಗೆ ನೀವು ಸ್ವಲ್ಪ ಮನಸ್ತಾಪವನ್ನು ಉಂಟು ಮಾಡಿಕೊಳ್ತಕ್ಕಂತಹ ಒಂದು ಅವಯೋಗಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇದಾದ ನಂತರದಲ್ಲಿ ಇಲ್ಲಿ ಶುಭಕರವಾಗಿರ್ತಕ್ಕಂತಹ ಕೆಲವು ಯೋಗಗಳು ಅದೇನು ಅಂತಂದರೆ, ಯಾರು ಬರವಣಿಗೆಯನ್ನು ಮಾಡ್ತೀರಿ, ಅಂದರೆ ಯಾರು ಜರ್ನಲಿಸ್ಟುಗಳು, ಪತ್ರಕಾರರು ಮತ್ತು ಕಾದಂಬರಿಗಾರರು, ರಚನೆಕಾರರು, ಗೀತ ರಚನೆಕಾರರು, ಇವರಿಗೆ ಅದ್ಭುತವಾದ ಫಲ. ಕರ್ಕಾಟಕ ರಾಶಿಯವರಿಗೆ ಬಹಳ ಹೆಸರನ್ನು ಪಡಿತೀರಿ. ಅದನ್ನೇನು ಹೇಳ್ತಾರೆ, ಮಾನಾರ್ಥದಾಹ ಅಂತ ಹೇಳ್ತು. ಅಂದರೆ ಮರ್ಯಾದೆ ಬರುತ್ತೆ ಅವರಿಗೆ, ಅರ್ಥ ಪಾರಿತೋಷಿಕ ಕೊಡ್ತಾರೆ. ಯಾರೋ ಬಂದು ಏನು ಬರೆದಿದ್ದೀರಿ ಸರ್, ತೊಗೊಳ್ಳಿ ಸರ್ ಇನ್ನೂ ಸ್ವಲ್ಪ ದುಡ್ಡು ಅಂತಕ್ಕಂತಹ ಒಂದು ಅದ್ಭುತವಾದ ಒಂದು ಫಲ ಸಂಪ್ರಾಪ್ತಿಯು ಉಂಟಾಗುತ್ತೆ. ಮತ್ತು ನಿಮ್ಮ ಹಿರಿಯರನ್ನು ತೀರ್ಥಯಾತ್ರೆಗೆ ಕಳಿಸುವ ಯೋಗ, ತಂದೆ ತಾಯಿ ಅಜ್ಜಿ ತಾತ ಇವರನ್ನು ತೀರ್ಥಯಾತ್ರೆಗೆ ಕಳಿಸ್ತಕ್ಕಂಥ ಯೋಗ. ನಿಮಗೂ ಕೂಡ ಗಂಗಾ ಸ್ನಾನದ ಒಂದು ಯೋಗ ಉಂಟು. ಗಂಗಾ ಸ್ನಾನವನ್ನು ಉಂಟು ಮಾಡತಕ್ಕಂತಹದ್ದು ಒಂದು ಯೋಗ ಕೂಡ ಇಲ್ಲಿ ನಮಗೆ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇದರೊಟ್ಟಿಗೆ ಇನ್ನೊಂದು ಅವಯೋಗದ ಲಕ್ಷಣ ಏನು ಕರ್ಕಾಟಕ ರಾಶಿಯವರಿಗೆ ಅಂದರೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಒಂದು ಸಮಸ್ಯೆ ಪ್ರಾರಂಭವಾಗುತ್ತೆ ಇದೇ ಕಾಲಘಟ್ಟದಲ್ಲಿ. ಚರ್ಮ ಅದೇನು ಬೇಕು, ಪ್ಯುರೈಟಿಸ್ ಆಗಿರಬಹುದು ಅಥವಾ ಒಂದು ಎಕ್ಸೆಮಾ ಆಗಿರಬಹುದು, ಹುಳ್ಕಡ್ಡಿ ಅಂತೀವಲ್ಲ ಆ ಥರ ಏನೋ ಒಂದಾಗಿ ದೊಡ್ಡದಲ್ಲ, ಚಿಕ್ಕಾಪುಟ್ಟ ಆಗುತ್ತೆ. ಇದನ್ನು ಹೆದರದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಒಂದಾದರೆ, ಕರ್ಕಾಟಕ ರಾಶಿಯವರಿಗೆ ಸಂಭವಿಸಬಹುದಾಗಿರ್ತಕ್ಕಂತಹ ಈ ಕೆಟ್ಟ ಫಲಗಳಿಗೆ ಪರಿಹಾರ ಏನು ಅಂದರೆ, ಗುರುವನ್ನೇ ಆಶ್ರಯಿಸ್ತಕ್ಕಂಥದ್ದು, ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಗುರುಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅದು ಗುರು ದತ್ತಾತ್ರೇಯರ ಕ್ಷೇತ್ರಗಳು ಗಣಗಾಪುರ ಆಗಿರಬಹುದು, ಕರಗೊಡ್ಡೆ ಆಗಿರಬಹುದು, ಔದುಂಬರ ಆಗಿರಬಹುದು, ನರಸೋಬಾಡಿ ಆಗಿರಬಹುದು, ಶೃಂಗೇರಿ ಮಠ ಆಗಿರಬಹುದು, ಕೂಡ್ಲಿ ಮಠ ಆಗಿರಬಹುದು. ಈ ಥರದ ಮಠಮಾನ್ಯಗಳನ್ನು ನಿಮ್ಮ ಪರಂಪರೆ ಅನುಸಾರವಾಗಿ ನಿಮ್ಮ ಪರಂಪರೆಯನ್ನು ನಿಮಗೆಲ್ಲಿ ಗುರುತ್ವ ಇದೆಯೋ ಅಂತಹ ಗುರುವಿನ ಬಳಿಗೆ ಹೋಗಿ ಅವರ ಸೇವೆಯನ್ನು ಆದಷ್ಟು ಮಾಡಿ ಅವರಿಗೆ ಕೆಲವು ಹಣ್ಣನ್ನು, ಹಂಪಲನ್ನು, ದವಸ ಧಾನ್ಯಗಳನ್ನು, ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಈ ಯಾವ ಕರ್ಕಾಟಕ ರಾಶಿಯವರಿಗೆ ಮಿಥುನದಿಂದ ಕರ್ಕಾಟಕಕ್ಕೆ ಬಂದಿದ್ದು, ಕರ್ಕಾಟಕದಿಂದ ಮಿಥುನಕ್ಕೆ ಹೋದಾಗ ವಕ್ರಿಸಿ ಎಲ್ಲ ಆ ದೋಷಗಳು ಹೋಗಿ ಅವರು ಸುಖಿಗಳಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದಾಗಿದೆ. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಕಟಕ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಬಂದ ಕಷ್ಟಗಳನ್ನು ಎದುರಿಸಬೇಕು, ಯಾವ ರೀತಿ ಎಲ್ಲವನ್ನ ದಾಟಿ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಭರವಸೆ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ಪರಿಣಾಮಗಳು ಉಂಟಾಗಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು, ಸಮಸ್ಯೆಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.